ಹಾಯ್ ಎಲ್ಲರಿಗೂ ನಮಸ್ಕಾರ. ರಾಘು ಹನಿ ಒಳಗೆ ಸ್ವಾಗತ. ನಾನಿವತ್ತು ನಿಮಗೆ ಸಿಂಪಲಾಗಿ ಹೇಗೆ ಮನೆಯಲ್ಲೇ ಮಟನ್ ಸಾಂಬಾರು ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವಾಗ ಮಟನ್ ಸಾಂಬಾರು ಮಾಡಲು ಏನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ. ಇಷ್ಟು ಐಟಮ್ ಬೇಕಾಗುತ್ತೆ. ಮಟನ್ ಸಾಂಬಾರು ಮಾಡಲು ಒಂದೊಂದೇ ಐಟಮ್ ಹೇಳ್ತೀನಿ, ನೋಡ್ಕೋತಾ ಬನ್ನಿ. 1/4 kg ಮಟನ್, 2 ಬೆಳ್ಳುಳ್ಳಿ, 1 ಇಂಚ್ ಶುಂಠಿ, ಸ್ವಲ್ಪ ಚಕ್ಕೆ, ಸ್ವಲ್ಪ ಅರಶಿನ ಪುಡಿ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಡಲೆ, 1 ಬೌಲ್ ಖಾರದ ಪುಡಿ, ಸ್ವಲ್ಪ ಎಣ್ಣೆ, 1 ಟೊಮೊಟೊ, ಸ್ವಲ್ಪ ಕಾಯಿ ತುರಿ. ಇವಾಗ ಬನ್ನಿ ಫಸ್ಟ್ನೇ ಖಾರ ರೆಡಿ ಮಾಡ್ಕೊಳ್ಳೋಣ. 2 ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಚಕ್ಕೆ, 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕ್ಕೊಳ್ಳಿ. ಈ ಅರಶಿನ ಪುಡಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ರುಬ್ಕೊಳ್ಳಿ ಸಣ್ಣದಾಗಿ. ನೀಟಾಗಿ ಸಣ್ಣದಾಗಿ ಪೇಸ್ಟ್ ಆಗಬೇಕು. ಅಲ್ಲಿ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಆಗಲಿ ದಪ್ಪಕ್ಕೆ ಸಿಗಬಾರ್ದು. ಆ ರೀತಿ ನೋಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಪೇಸ್ಟ್ ಆಗಿಲ್ಲ ಅಂದರೆ ಇನ್ನೊಂದು ಸಲ ರುಬ್ಕೊಳ್ಳಿ. ಇವಾಗ ಗ್ಯಾಸ್ನ ಹಚ್ಕೊಳ್ಳಿ. ದೊಡ್ಡ ಪಾತ್ರೆ ಅಥವಾ ದೊಡ್ಡ ಬೋಸಿ ಆ ಥರ ಏನಾದರೂ ಇಟ್ಕೊಳ್ಳಿ. ತಿರುವ್ಕೊಳ್ಳೋಕ್ಕೆ ಮಟನ್ನ ಸರಿ ಹೋಗುತ್ತೆ. ಅದು ತಿರುವಕ್ಕೆ ಚೆನ್ನಾಗಿ ಅಗ್ಲಕ್ಕೆ ಪಾತ್ರೆ ಇರಬೇಕು. ಅದರಿಂದ ದೊಡ್ಡ ಪಾತ್ರೆ ಇಟ್ಕೊಳ್ಳಿ. ಇವಾಗ ಕುಕ್ಕರ್ನ ಬಿಸಿಯಾಗಕ್ಕೆ ಇಟ್ಕೊಳ್ಳಿ. 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೋಬೇಡಿ, ಮಟನ್ನಲ್ಲೇ ಜಿಡ್ಡಿರುತ್ತೆ. ತುಂಬ ಜಾಸ್ತಿ ಹಾಕಿದ್ರೆ ಎಣ್ಣೆ ಥರ ಚೆನ್ನಾಗಿ ಅನಿಸಲ್ಲ. ಅದರಿಂದ 2 ಟೇಬಲ್ ಸ್ಪೂನ್ ಅಷ್ಟೇ ಆಯಿಲ್ ಹಾಕ್ಕೊಳ್ಳಿ ಮಟನ್ಗಂತೂ. ಅದಕ್ಕಿಂತ ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ. ಅದು ಸ್ವಲ್ಪ ಬಿಸಿ ಆದಮೇಲೆ ನಾವು ಆವಾಗಲೇ ಖಾರ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಅದೆಲ್ಲ ಹಾಕ್ಕೊಳ್ಳಿ. ಈ ಥರ ಹೊಗೆ ಬರಬೇಕು. ಈ ಥರ ಹೊಗೆ ಬಂದರೆ ಏನಪ್ಪ ಎಣ್ಣೆ ಕಾಯ್ದಿದೆ ಅಂತ. ಅದರಲ್ಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿದೆಲ್ಲ ಹಸಿ ವಾಸನೆ ಹೋಗಬೇಕು. ಅಲ್ಲಿ ತನಕನೂ ಫ್ರೈ ಮಾಡ್ಕೊಳ್ಳಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ. ಎಣ್ಣೆ ಬಿಟ್ಕೊಂಡಾಗ ಹಸಿ ವಾಸನೆ ಹೋಗಿದೆ ಅಂತ. ಇವಾಗ ಇದಕ್ಕೆ ತೆಗೆದು 1/4 kg ಮಟನ್ನ ಹಾಕ್ಕೊಳ್ಳಿ. ಇಷ್ಟು ಖಾರಕ್ಕೆ 1/4 kg ಮಟನ್ ಬೇಕಾಗುತ್ತೆ. 1/4 kg ಮಟನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಮಟನ್ದು. ಅದು ನೀರು ಬಿಟ್ಕೊಳ್ಳುತ್ತೆ. ಅದು ನೀರೆಲ್ಲ ಅದರಲ್ಲೇ ಆವಿಯಾಗಿ ಹೋಗಬೇಕು. ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ನೀರೆಲ್ಲ ಸೀದ್ಮೇಲೆ ಎಣ್ಣೆ ಥರ ಬಿಟ್ಕೊಳ್ಳುತ್ತೆ. ಆವಾಗ ಮಾತ್ರ ನೀವು ಖಾರದ ಪುಡಿ ಖಾರನ ರೆಡಿ ಮಾಡ್ಕೊಂಡು ಹಾಕಬೇಕಾಗುತ್ತೆ. ಅಲ್ಲಿ ತನಕನೂ ಫ್ರೈ ಮಾಡ್ಕೋತಾನೆ ಇರಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಉಪ್ಪಿಡಿಲಿ ಅಂತ ಮಟನ್ನು. ಈ ಈರುಳ್ಳಿ ಖಾರದ ಜೊತೆನೇ ಸಾಲ್ಟ್ ಹಾಕ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಮಟನ್ನು ಟೇಸ್ಟು ಚೆನ್ನಾಗಿ ಅನಿಸ್ತಿರುತ್ತೆ ಬಾಯಿಗೆ. ಈ ಥರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ ಇವಾಗ ನೀರು ಬಿಟ್ಕೊಳ್ಳುತ್ತೆ. ಇವಾಗ ಖಾರ ರೆಡಿ ಮಾಡ್ಕೊಳ್ಳಿ. 1 ಬೌಲ್ ಖಾರದ ಪುಡಿ, ಸ್ವಲ್ಪ ಕಡಲೆ, ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ನೀರು ಹಾಕ್ಕೊಂಡು 1 ಟೊಮೊಟೊ ಇದ್ದರೆ ಹಾಕ್ಕೊಳ್ಳಿ. ಕಲರ್ ಚೆನ್ನಾಗಿ ಬರುತ್ತೆ ಮಟನ್ ಸಾಂಬಾರ್ದು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದಿದ್ರೆ ಏನು ತೊಂದರೆ ಇಲ್ಲ. 1 ಟೊಮೊಟೊ ಹಾಕ್ಕೊಂಡು ನೀಟಾಗಿ ಇದನ್ನು ಅಷ್ಟೇ ಸಣ್ಣದಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾಗ ನಿಮಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದನೂ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇಲ್ಲ ದಪ್ಪಕ್ಕಿದ್ರೆ ಬಾಯಿಗೆಲ್ಲ ದಪ್ಪಕ್ಕೇನೆ ಖಾರ ಸಿಗ್ತಿರುತ್ತೆ. ಆವಾಗ ಚೆನ್ನಾಗಿ ಅನಿಸಲ್ಲ ಸಾಂಬಾರಲ್ಲಿ. ಈ ಥರ ಸಣ್ಣದಾಗಿ ರುಬ್ಕೋಬೇಕು ಖಾರನ. ನೋಡಿ ಇವಾಗ ಎಣ್ಣೆ ಬಿಟ್ಕೊಂಡಿದೆ. ಆಲ್ಮೋಸ್ಟ್ ಇವಾಗ ಖಾರದ ಪುಡಿ ಖಾರನ ಹಾಕ್ಬೋದು. ಇವಾಗ ಹಾಕಿ ಖಾರದ ಪುಡಿ ಖಾರನ ಇದಕ್ಕೆ ರುಬ್ಬಿಟ್ಕೊಂಡಿದ್ದೀವಲ್ಲ, ಖಾರದ ಪುಡಿ ಖಾರ ಹಾಕ್ಕೊಂಡು ನೀಟಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇ ನೀರು ಮಿಕ್ಸ್ ಮಾಡಿಕೊಂಡು 80% ಮಟನ್ನ ಇದರಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಇದಕ್ಕೆ 1 ಲೀಟ್ರಿಂದ 1.5 ಲೀಟ್ರ್ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. 1/4 kg ಮಟನ್ಗೆ 1ರಿಂದ 1.5 ಲೀಟ್ರ್ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಖಾರದ ಪುಡಿ ಖಾರದಲ್ಲಿ ಇದರಲ್ಲೇ 80% ಬೇಯಬೇಕು. ಆಮೇಲೆ ಕಾಯಿ ನೀರು ಹಾಕ್ತೀವಲ್ಲ, ಅದರಲ್ಲಿ 20% ಮಾತ್ರ ಬೇಯಿಸ್ಬೇಕು ಅಷ್ಟೇ. ಇದರಲ್ಲೇ ಎಲ್ಲ ಬೆಂದಿರ್ಬೇಕು ಮಟನ್ನು. ಕಾಯಿ ಖಾರದಲ್ಲಿ ಅಷ್ಟು ಚೆನ್ನಾಗಿ ಬೇಯಲ್ಲ. ಖಾರದ ಪುಡಿ ಖಾರದಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ನೀವು ಮಟನ್ನ. ಚೆನ್ನಾಗಿ ತಿರುಗ್ಕೊಂಡು ಬೇಯಿಸ್ಕೊಳ್ಳಿ. ಕುದಿಬೇಕು. ಕಾಯಿ ನೀರು ಹಾಕೋಕ್ಕೂ ಮಟನ್ನೆಲ್ಲ ಬೆಂದಿರಬೇಕು. 80% ಬೆಂದಿರ್ಬೇಕು ಮಟನ್ನು. 80% ಬೆಂದಿದೆಯಾ ಅಂತ ನೋಡ್ಕೊಂಡು ಆಮೇಲೆ ಖಾರ ರೆಡಿ ಮಾಡ್ಕೊಳ್ಳಿ ನೀವು ಕಾಯ್ದು ಖಾರನ. ಈಗ ಆಲ್ಮೋಸ್ಟ್ ಬೆಂದಿದೆ. ಇವಾಗ ಕಾಯಿ ಖಾರ ರೆಡಿ ಮಾಡ್ಕೊಳ್ಳೋಣ. 1 ಬೌಲ್ ಕಾಯಿ ತುರಿ ತೊಗೊಂಡಿದ್ದೀನಿ. ಇದಕ್ಕೆ ಗಸಗಸೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಡ. ನಮ್ಮನೆ ಇರಲಿಲ್ಲ ಹಾಕ್ಕೊಳ್ಳಿಲ್ಲ. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಅಷ್ಟೇ ಕಾಯಿ ತುರಿನ ಸಣ್ಣದಾಗಿ ಪೇಸ್ಟ್ ಆಗಬೇಕು. ಆ ಥರ ಗ್ರೈಂಡ್ ಮಾಡ್ಕೋಬೇಕು ನೀವು. ಇವಾಗ ರೆಡಿಯಾಗಿದೆ. ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಒಂದು ಸಲ. ದಪ್ಪಕ್ಕೆ ಅನಿಸಿದ್ರೆ ಇನ್ನೂ ಒಂದು ಸ್ವಲ್ಪ ರುಬ್ಕೊಳ್ಳಿ. ಇಷ್ಟಾಗಿದ್ದರೆ ಸಾಕು. ಇವಾಗ ಕುದೀತಿರೋ ಸಾಂಬಾರಿಗೆ ನೀವು ಈ ಖಾರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಹಾಕ್ಕೊಂಡು ಒಂದು ಸಲ
ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಕಾಯಿ ಖಾರ ಹಾಕಿದ್ಮೇಲೆ. ಆಮೇಲೆ ನೋಡ್ಕೊಳ್ಳಿ ನಿಮಗೆ ಎಷ್ಟು ಗಟ್ಟಿ ಬೇಕು ಏನು ಅಂತ ನೋಡ್ಕೊಳ್ಳಿ. ಈ ಕಾಯಿ ಖಾರ ರುಬ್ಬಿದ್ದೀರಲ್ವ ಅದು ಆ ಜಾರ್ಗೆ ನೀವು ನೀರನ್ನು ಹಾಕ್ಕೊಂಡು ಹೆಚ್ಚಿಸ್ಕೋಬೇಕು. ಆವಾಗ ಸಾಂಬಾರು ತಿಕ್ನೆಸ್ ಎಷ್ಟು ಬೇಕು ಏನು ಅಂತ ನೋಡಿಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ. ನಿಮ್ಮನೆ ಎಷ್ಟು ಗಟ್ಟಿ ಬೇಕು ಏನು ಆ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಕ್ಕೊಂಡು ಒಂದು 10-15 ನಿಮಿಷ ಕಾಯಿ ನೀರು ಹಾಕಿದ್ಮೇಲೆ ಬೇಯಿಸ್ಕೊಳ್ಳಿ. ಆವಾಗ ಸಾಂಬಾರು ರೆಡಿ ಆಗುತ್ತೆ. ನಾನು ಎಳೆ ಮಟನ್ ಆಗಿರೋದ್ರಿಂದ ವಿಸಲ್ ಹೊಡೆಸ್ತಿಲ್ಲ. ನಿಮ್ಮನೆ ಏನಾದರೂ ಬಲ್ತಿರೋ ಮಟನ್ ಆದರೆ 4-5 ವಿಸಲ್ ಹೊಡೆಸ್ಕೊಳ್ಳಿ. ಚೆನ್ನಾಗಿ ಕುದಿಬೇಕು ಸಾಂಬಾರು. ಇವಾಗ ಸಾಂಬಾರು ರೆಡಿಯಾಗಿದೆ, ಆಲ್ಮೋಸ್ಟು ಕುದೀತಿದೆ, ತುಂಬ ಚೆನ್ನಾಗಿ ಕುದೀತಿದೆ. ಮಟನ್ನೂ ಬೆಂದಿದೆ. ಇದು ಎಳೆ ಮಟನ್ ಆಗಿರೋದ್ರಿಂದ ಬೇಗ ಬೆಂದೋಗಿದೆ. ನೀವೇನಾದರೂ ಬಲ್ತಿರೋ ಮಟನ್ ತೊಗೊಂಡ್ರೆ ಸ್ವಲ್ಪ ಜಾಸ್ತಿ ಬೇಯಿಸ್ಕೋಬೇಕಾಗುತ್ತೆ ಅಷ್ಟೇ, ವಿಸಲ್ ಹೊಡ್ಸ್ಕೋಬೇಕಾಗುತ್ತೆ. ಇಲ್ಲಾಂದರೆ ನಾರ್ಮಲಾಗಿ ಹೀಗೆ ಬೇಯಿಸ್ತೀವಿ ಅಂತಂದರೆ ತುಂಬ ಟೈಮ್ ಹಿಡಿಯುತ್ತೆ ಬಲ್ತಿರೋ ಮಟನ್ ಆದರೆ. ಇದು ಎಳೆ ಮಟನ್ ಆಗಿರೋದ್ರಿಂದ ಬೇಗ ಬೆಂದಿದೆ. ಈಗ ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ. ಆಯಿತು, ಸಾಂಬಾರು ರೆಡಿ ಆಯಿತು. ಇವಾಗ ಒಂದು ಬೌಲ್ಗೆ ಹಾಕ್ಬಿಟ್ಟು ತೋರಿಸ್ತೀನಿ ಸಾಂಬಾರು. ನಿಜ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಮನೇಲಿ ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಟ್ರೈ ಮಾಡಿಬಿಟ್ಟು ಸಾಂಬಾರು ಇದೇ ಥರ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೇಲಿ ಯಾವ ಥರ ಮಾಡ್ತಿರೋ ಗೊತ್ತಿಲ್ಲ. ನಾನು ಮಾಡೋ ರೀತಿಲಿ ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೇಳಿ ಯಾವ ಥರ ಬಂದಿತ್ತು ಸಾಂಬಾರು ಅಂತ. ದಯವಿಟ್ಟು ಯಾವ ಥರ ವೀಡಿಯೋಸ್ ಬೇಕು ಅಂತ ಹೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಷ್ಟೇ ಹೇಳ್ತಿರೋದು. ನೋಡಿ ಸಾಂಬಾರು ಚೆನ್ನಾಗಿತ್ತು, ಚೆನ್ನಾಗಿ ಬಂದಿದೆ ಸಾಂಬಾರು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್.